ಯಾರಾದರೂ ನಮ್ಮನ್ನು ನೋಡುವುದರೊಳಗಾಗಿ ಈ ಬೆಟ್ಟಪ್ಪನ ಸತ್ತ ದೇಹಕ್ಕೆ ಬೆಂಕಿ ಹಚ್ಚಿಬಿಡು. ಬಿಡ್ರು, ದಯವಿಟ್ಟು ನನ್ನ ಗಂಡನಿಗೆ ಬೆಂಕಿ ಹಚ್ಚಬೇಡ್ರು. ಅಂದರೆ ಈ ಸ್ಮಶಾನದಲ್ಲಿ ಮನೆ ಕಟ್ಟಿಕೊಂಡು ಸತ್ತ ನಿನ್ನ ಗಂಡನ ಕೂಡ ಬಾಳೆ ಮಾಡುತ್ತೇನೆ ಎಂದು ಹೇಳುತ್ತಿರುವ ಬಿಟ್ಟು ಬಿಡು ನಿನ್ನ ಕನಸಿನ ಕಥೆಯನ್ನ. ರಂಗ, ನನ್ನ ಕಾರ್ಯವನ್ನು ಚಾಲು ಮಾಡು. ರಂಗ, ಯಾರಾದ್ರೂ ನೋಡುವುದರೊಳಗಾಗಿ ಇಲ್ಲಿಂದ ಹೊರಟು ಹೋಗೋಣ. ನಡೆ. ಆತ್ಮಕ್ಕೆ ಇಟ್ಟು ಬಿಟ್ರ ಈ ಪಾಪಿಗಳು. ಜೀವಂತವಾಗಿ ನಿನ್ನನ್ನು ಸುಟ್ಟು ಹೋಗಿದ್ರಲ್ಲ ಚಾನಲರು. ಈಗ ನಾನು ಯಾರಿಗೋಸ್ಕರ ಬದುಕಲಿ ಸ್ವಾಮಿ? ಯಾರಿಗೋಸ್ಕರ ಬದುಕಲಿ? ಇದಕ್ಕೆಲ್ಲ ನಾನೇ ಕಾರಣ ಅಲ್ವೇ ಸ್ವಾಮಿ? ಇದಕ್ಕೆಲ್ಲ ನಾನೇ ಕಾರಣ. ಹೌದು ಹೌದು. ಆದ್ರೆ ಹಸಿರಾಗಿರುವ ನೀವೇ ಈ ಭೂಮಿ ಮೇಲಿಲ್ಲ ಅಂದ್ಮೇಲೆ ನಾನಾಗ್ರಿ ಸಮಾಜದಲ್ಲಿ ಬದುಕಬೇಕ್ರಿ, ಬದುಕಬೇಕು. ನಾನು ಬದುಕಬಾರದ್ರಿ, ನಾನು ಬದುಕಬಾರದು. ನಾನು ಈ ಜೊತೆಯಲ್ಲಿ ಈ ಬೆಂಕಿಯಲ್ಲಿ ನಾನು ಬೆದ್ದು ಸಾಯ್ತೀನಿ. ಯಾರು ಯಾರವರು? ನನ್ನ ಹೆಸರು ಬಿಟ್ಟು ಕೂಗುದವರು ಯಾರು? ಯಾರವರು? ನಾನು ನಿನ್ನೊಳಗಿರುವ ಪ್ರತಿ ಆತ್ಮ. ಇದ್ರೆ ಏನಾಯ್ತು ಈಗ? ದಯವಿಟ್ಟು ನನ್ನ ತಡೆಯಬೇಡಿ, ನಾನು ಸಾಯಬೇಕು. ಅಯ್ಯೋ ಹುಚ್ಚಿ, ಸಾವಿಗೆ ಸಾವೇ ಪರಿಹಾರವೆಂದು ತಿಳಿದಿರುವಿಯ? ನೀನು ಮಾಡಿದ ತಪ್ಪಿಗಾಗಿ ನಿನ್ನ ಹೊಟ್ಟೆಲಿರುವ ನಿನ್ನ ಪುಟ್ಟ ಕಂದನಿಗೆ ಶಿಕ್ಷೆ ಕೊಡುತ್ತಿರುವೆ. ಹೇಳು, ನೀನೀಗ ಮಾಡುವುದು ತಪ್ಪಲ್ಲವೇ? ಹೌದು, ನಾನು ಮಾಡುವುದು ತಪ್ಪೇ. ಏನು ಹರಿಯದೆ ಈ ಕಳ್ಳಿನ ಕುಡಿಯನ್ನು ಸುಟ್ಟು ಹಾಕಿ ಬಿಡಬೇಕಾ? ಹಾಗಾದ್ರೆ ಈಗ ನಾನೇನು ಮಾಡಬೇಕು? ನಾನೇನು ಮಾಡಬೇಕು? ಹಾಗಾದರೆ ನಾನು ಹೇಳುವುದನ್ನು ಕೇಳು. ಅನ್ಯಾಯವಾಗಿರುವ ನಿನಗೆ ಧೈರ್ಯದಿಂದ ನ್ಯಾಯದ ಹಾದಿಯನ್ನು ತುಳಿದು ನಡೆ. ಅದೇ ನಿನ್ನ ಮಕ್ಕಳನ್ನು ನ್ಯಾಯಕ್ಕಾಗಿ ಹೋರಾಡುವ ವೀರನಾಗಿ ಬೆಳೆಸು. ನಿನಗೆ ಅನ್ಯಾಯ ಮಾಡಿದವರಿಗೆ ನಿನ್ನ ಹೆತ್ತ ಮಕ್ಕಳಿಂದಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿಗೊಳಿಸು. ನಿನಗೆ ಶುಭವಾಗಲಿ, ನಿನಗೆ ಶುಭವಾಗಲಿ. ಜೈ
ನನ್ನ ಮಕ್ಕಳನ್ನು ಸಿಂಧೂರ ಲಕ್ಷ್ಮಣ ಸಂಗುಳ ರಾಯನ ಹಾಗೆ ನಾನು ಬೆಳೆಸುತ್ತೇನೆ ನನ್ನ ಮಕ್ಕಳನ್ನು. ಏನ್ರಿ ಇಲ್ಲಿ ಉರಿಯುತ್ತಿರುವ ನನ್ನ ಗಂಡನ ಚಿತೆಯ ಮೇಲಾರಿ ಮಾಡುತ್ತಾ ಇದ್ದೇನೆ. ವೀರ ಸಿಂಧೂರ ಲಕ್ಷ್ಮಣ ಸಂಗುಳ ರಾಯನ ಹಾಗೆ ಬೆಳೆಸುತ್ತೇನೆ ಈ ನನ್ನ ಮಕ್ಕಳನ್ನು. ಅಯ್ಯೋ ಕೋಗಿ ಕರೆಯುತ್ತಿರ ಕಣ್ಣ ಹನೆಯ ದನಿ ಕೇಳದೆ ಮಂಡಿ ತೋರಿ ನನಗೆ ವೈರಿಯಾಗಿ ನಿಂತಿರುವ ಬೆಟ್ಟಪ್ಪನನ್ನು ಯಮಲೋಕಕ್ಕೆ ಅಟ್ಟಿದ್ದಂತಾಯ್ತು. ಸುಟ್ಟದ ಗಾಯದ ಮೇಲೆ ಬರಿಯದಂತೆ ಅದನ್ನು ಕಂಡು ಆ ಸರೋಜನಿಗೆ ಹುಚ್ಚು ಹಿಡಿಸಿ ತನ್ನ ಬಾಳಿನಲ್ಲಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂತಾಯ್ತು. ಸರೋಜ, ಕಮರಿದ ಈ ನಿನ್ನ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿ ನನಗೆ ವೈರಿಯಾಗಿ ನಿಂತಿರುವ ನಿನಗೆ ಕ್ಷಣ ಕ್ಷಣಕ್ಕೆ ಚಿತ್ರಹಿಂಸೆ ಕೊಟ್ಟು ನಿನ್ನ ಶೀಲವನ್ನು ಸೈದು ಇದೇ ಊರಿನಲ್ಲಿ ನಿನ್ನ ಭಿಕ್ಷೆ ಬೇಡುವ ಹಾಗೆ ಮಾಡದಿದ್ದರೆ ನಾನು ಕದಂಬ ವಂಶಕ್ಕೆ ಹುಟ್ಟಿರುವ ಕಂಠೀರವನೇ ಅಲ್ಲ. ಯಾವತ್ತು ಗೌರಾಪುರ ಗ್ರಾಮದ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ಈಗ